ಖರೇನೋ ಬಾರಿ ಆಗಿತ್ತು, ಮಸಿ ಇರಲ್ಲ ಅನ್ನೋದಾಗ ಟೇಸ್ಟ್ ನೆಕ್ಸ್ಟ್ ಮತ್ತೊಮ್ಮೆ ಬಂದು ತಿನ್ಬೇಕಿಲ್ಲ. ನಮಸ್ಕಾರ ಹುಬ್ಳಿ. ನಿನ್ನೆ ವರುಣ್ ಟಿಫಿನ್ ಸೆಂಟರ್ ಹೋದಾಗ ನಮ್ಗೆ ಓನರ್ ಹೇಳಿದ್ರೆ ನಮ್ದು ಹೊಸ ಬ್ರಾಂಚ್ ಓಪನ್ ಆಗೈತಿ ವರುಣ್ ಬೆಣ್ಣೆ ಇಡ್ಲಿ ಅಂತ ಹೇಳಿ, ಹೋಗಿ ಟೇಸ್ಟ್ ಮಾಡ್ರಿ ಹೆಂಗೈತೆ ಅಂತ ಹೇಳ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಓಕೆ ಅಣ್ಣ ಅಂತ ಹೇಳಿ ಗಾಡಿ ತಗದ ಗಿರಣಿಚಾಲ್ ಸರ್ಕಲ್, ಹೊಸೂರ್ ಸರ್ಕಲ್, ಶಿರೂರ್ ಪಾರ್ಕ್ ಸರ್ಕಲ್ ದಾಟಿ ನಾವು ಬಂದಿದ್ದ ಪತಂಜಲಿ ಮುಂದಿರೋ ವರುಣ್ ಬೆಣ್ಣೆ ಇಡ್ಲಿ ಸೆಂಟರ್ ಅಂಗಡಿ ಒಳಗೆ ಬಂದು ನಿಮ್ದು ಸ್ಪೆಷಲ್ ಐಟಮ್ ಏನೈತಣ ಅಂತ ಕೇಳಿದಾಗ ಅವ್ರು ಹೇಳಿದ್ದ ಬೆಣ್ಣೆ ದೋಸೆ ಬೆಣ್ಣೆ ಇಡ್ಲಿ ನಮ್ ಕಡೆ ಸ್ಪೆಷಲ್ ಅಂತ ಹೇಳಿ. ಬೆಣ್ಣೆ ದೋಸೆ ಒಳಗೆ ಇವ್ರ ಕಡೆ 4 ಟೈಪ್ ವೆರೈಟಿ ಐತಿ. ಬೆಣ್ಣೆ ಮಸಾಲ, ಬೆಣ್ಣೆ ಸೆಟ್, ಬೆಣ್ಣೆ ಖಾಲಿ, ಬೆಣ್ಣೆ ಉತ್ತಪ್ಪ, ಸ್ಪೆಷಲ್ ವೈಟ್ ಪಲಾವ್ ಮತ್ತೆ ಅವಲಕ್ಕಿನೂ ಸಿಗ್ತೈತಿ. ಸಂಜೆ ಆದ್ಮೇಲೆ ಇವ್ರ ಕಡೆ ಗಿರ್ಮಿಟ, ಬನ್ ಮಿರ್ಚಿ, ಬನ್ ಬೋಂಡಾ ಮತ್ತೆ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿನೂ ಸಿಗ್ತೈತಿ. ನಾವು ಸ್ಪೆಷಲ್ ಬೆಣ್ಣೆ ಮಸಾಲ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಹೆಂಗಿತ್ತಂದ್ರೆ ಇನ್ನೂ ತಿಂದೇ ಇಲ್ಲ, ಬೆಣ್ಣೆ ಸ್ಮೆಲ್ ಹೆಂಗ ಮೂಗಿ ಹೊಡಂತೈತಿ. ಇನ್ನೇ ಅಲ್ಲಿ ಏನ್ ಸಾಂಬಾರ್ ತಿಂದಿವಲ್ಲ ಸೇಮ್ ಟು ಸೇಮ್ ಗಿಚ್ ಐತಿ ಸಾಂಬಾರ್. ಇನ್ನೇ ವೈಟ್ ಪಲಾವ್ ತಿಂದೆ, ಭಾರಿ ಅನಿಸ್ತೇವೆ. ಮತ್ತೆ ಹೊಂಡೇನು ವೈಟ್ ಪಲಾವ್ ಸೇಮ್ ಟೇಸ್ಟ್. ನಾಷ್ಟಾ ಆದ್ಮೇಲೆ ಸ್ಪೆಷಲ್ ಫಿಲ್ಟರ್ ಕಾಫಿ ಹೇಳಿದ್ವಿ. ಸ್ಪೆಷಲಿ ಕಾಫಿ ಪುಡಿ ಮಲ್ನಾಡಿಂದ ತರಿಸ್ತಾರಂತ. ಸ್ಪೆಷಲ್ ಫಿಲ್ಟರ್ ಕಾಫಿ ಅನ್ನ ಇಷ್ಟೆಲ್ಲ ತಿಂದ ಕುಡ್ದ ಆದ್ಮೇಲೆ ಓನರ್ ಕಡೆ ಅವ್ರ ಬ್ಯಾಕ್ ಸ್ಟೋರಿ ಕೇಳಿದ್ವಿ. ಸರ್, ನನ್ನ ಹೆಸರು ಲೋಕೇಶ್ ಅಂತಂದು. ಹೋಟೆಲ್ ಚಲೋ ಮಾಡಿ ಈಗ 15 ದಿನ ಆಯ್ತು. ವರುಣ್ ಬೆಣ್ಣೆ ಇಡ್ಲಿ ನಮ್ದು ಫಸ್ಟ್ನೇ ಟಿಫಿನ್ ಸೆಂಟರ್ 1ನೇ ಬ್ರಾಂಚ್, ಸೆಕೆಂಡ್ ಬ್ರಾಂಚ್ ವರುಣ್ ಬೆಣ್ಣೆ ಇಡ್ಲಿ. ನಾವು ಹೋಟೆಲ್ ಕೆಲಸ ಮಾಡಕಂತ 20 ವರ್ಷ ಆಯ್ತು. ಅದೇ ಎಕ್ಸ್ಪೀರಿಯನ್ಸ್ ಇಂದ ನಾವು ಹೋಟೆಲ್ ದಂಧೆ ಕೈ ಹಾಕಿದ್ದೀನಿ. ಇಲ್ಲಿ ಸ್ಪೆಷಲ್ ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಇಡ್ಲಿ, ವೈಟ್ ಪಲಾವ್. ನಮ್ದು ಇಲ್ಲಿ ಕ್ಯಾಟರಿಂಗ್ ಸರ್ವಿಸ್ ಇದೆ. ಹೇಳ್ತಿರೋ ಊಟ, ಬಾಳೆದೆಲೆ ಊಟ, ಸೆಲ್ಫ್ ಸರ್ವಿಸ್. 1 ಲಕ್ಷ ಮಂದಿ ಮಟ್ಟ ನೀವು ಯಾವ ತರ ಅಡಿಗೆ ಹೇಳ್ತೀರಿ ಆ ತರ ಅಡಿಗೆ ನಾವು ಮಾಡಿ ಕಳಿಸ್ತೀವಿ. ಎಲ್ಲ ನಮ್ದೇ ಇರುತ್ತೆ. ನೀವೇನು ತೊಂದ್ರೆ ಎಲ್ಲ ನಮ್ಮ ಕಡೆಯಿಂದ ನಾವೆಲ್ಲ ತೊಗೊಂಬಂದು ಸರ್ವಿಸ್ ಕೊಡ್ತೀವಿ. ಹೋಗಿ ಟೇಸ್ಟ್ ಮಾಡ್ರಿ. ಮತ್ತೆ ಇದೇ ತರ ಸ್ಟೋರೀಸ್ ಆಗಿ ನಮ್ಮ ಪೇಜ್ ನಾಷ್ಟಾ ಸ್ಟೋರೀಸ್ ಫಾಲೋ ಮಾಡ್ರಿ. ನಮಸ್ಕಾರ, ಬಾಯ್.